ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿ. ಇವತ್ತು ಬಿಗ್ ಬಾಸ್ ಸೀಸನ್ಲಿ ಡೇ ನಂಬರ್ 105 105ನೇ ದಿನ ಏನೇನಾಯಿತು, ಯಾವ್ಯಾವ ಟಾಸ್ಕ್ ಬಂತು, ಮತ್ತು ಯಾರು ಈ ವಾರದಿಂದ ನಾಮಿನೇಟ್ ಆಗಿ ಮನೆಗೆ ಹೋದರು, ಮತ್ತು ತ್ರಿವಿಕ್ರಮ ಹನುಮಂತನಿಗೆ ಏನು ಅಂತಂದರು, ಅದಕ್ಕೆ ಹನುಮಂತ ಏನು ಎದುರುತ್ತರ ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಮೈನ್ ಪಾಯಿಂಟ್ಸ್ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮತ್ತೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಈ ವಿಡಿಯೋ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಕಿಚನ್ ಸರ್ ಒಂದು ಟಾಸ್ಕ್ ಕೊಡ್ತಾರೆ. ಏನಂದ್ರೆ ಆ ಟಾಸ್ಕ್ ಬಂದ್ಬಿಟ್ಟು ಕರೆಂಟ್ ಶಾಕ್ ಅಂದ್ಬಿಟ್ಟು, ಅದರಲ್ಲಿ ಏನಂದರೆ ಸರ್ ಕ್ವಶನ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಕೊಡಬೇಕು. ಅದರಲ್ಲಿ ಜೋಡಿಯಾಗಿ ಇಬ್ಬರು ಸದಸ್ಯರು ಬಂದ್ಬಿಟ್ಟು ಹೇಳಬೇಕು. ಅದರಲ್ಲಿ ತಪ್ಪು ಹೇಳಿದವ್ರಿಗೆ ಶಾಕ್ ಟ್ರೀಟ್ಮೆಂಟು, ನೆಕ್ಸ್ಟ್ ಕರೆಕ್ಟ್ ಹೇಳಿದವ್ರಿಗೆ ಪಾಯಿಂಟ್ಸ್ ವೈಸ್ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಒಬ್ಬೊಬ್ಬರೇ ಬರ್ತಾರೆ, ಕ್ವಶನ್ಸ್ ಕೇಳ್ತಾರೆ, ಅದೆಲ್ಲ ಆಯಿತು. ಅವು ಮತ್ತೆ ಅದೆಲ್ಲ ಆದಮೇಲೆ ನೆಕ್ಸ್ಟು ಯಾರು ಸೇಫ್ ಆಗ್ತಾರೆ ಅಂದರೆ ತ್ರಿವಿಕ್ರಮ್ ಈ ವಾರದ ಭಾನುವಾರ ಎಪಿಸೋಡಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಸೇಫ್ ಆಗ್ತಾರೆ. ನೆಕ್ಸ್ಟ್ SR ಬೋರ್ಡ್ ಬರುತ್ತೆ. SR ಬೋರ್ಡಲ್ಲಿ ಏನಂದರೆ ಸ್ಟೇಟ್ಮೆಂಟ್ಗಳನ್ನ ಯಾರ್ಯಾರು ಏನಾದ್ರು ಅನ್ನೋದ್ರ ಬಗ್ಗೆ ಎಲ್ಲರೂ ಕೇಳ್ತಾರೆ, ಅದಕ್ಕೆಲ್ಲ ಆನ್ಸರ್ಗಳು ಕೊಡ್ತಾರೆ. ಫುಲ್ ವಿಡಿಯೋ ಕಿಜನ್ ಸಿನಿಮಲ್ ಸಿಗುತ್ತೆ. ನೆಕ್ಸ್ಟ್ ಮೈನ್ ಪಾಯಿಂಟ್ ಏನಂದರೆ ಇದೇನೇ ಕಿಜನ್ ಟಾಸ್ಕ್ ರೀತಿ ಕೊಡ್ತಾರೆ. ಎಲ್ಲಂದರೆ ಮನೆ ಸದಸ್ಯರು ಹೇಳ್ತಾರೆ, ನಿಮಗೆ ಒಬ್ಬ ವ್ಯಕ್ತಿ ಅಡಚಣೆ ಅಂದರೆ ನೆಕ್ಸ್ಟ್ ಫಿನಾಲಿಗೆ ತಲುಪಗೆ ನಿಮ್ಗೆ ಯಾರು ಅಡ್ಡ ಆಗ್ತಾ ಇದ್ದಾರೆ ಅಂದರೆ ಯಾರು ಟಫ್ ಕಂಟೆಸ್ಟೆಂಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಸೂಕ್ತ ಕಾರಣ ಕೊಟ್ಬಿಟ್ಟು ಅವ್ರ ಹೆಸರು ಹೇಳಿ ಅಂತಾರೆ. ಹೆಸರು ಹೇಳ್ಬಿಟ್ಟು ಮತ್ತೆ ಆ ಒಂದು ಶೂಟ್ ಅಂತ ಅನ್ಬೇಕು, ಆ ಒಂದು ರೆಡ್ ಕಲರ್ ಬರುತ್ತೆ, ಅವ್ರ ಮಕ್ಕಳಿಗೆ ಬಂದು ಬೀಳುತ್ತೆ. ಅದಾಗಿತ್ತು ಆ ಟಾಸ್ಕಲ್ಲಿ. ಅದರಲ್ಲಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಈ ಥರ ಅಂತ ಅಂದ್ಬಿಟ್ಟು ತುಂಬ ಜನ ಯಾರು ಹೇಳ್ತಾರೆ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಮತ್ತು ಹನುಮಂತಗೆ ಮತ್ತು ರಜತ್ ಇವ್ರು ಮೂವರು ಹೇಳಿರ್ತಾರೆ. ಏನಂದರೆ ಈ ಥರ ಇವರು ಟಫ್ ಕಂಟೆಸ್ಟೆಂಟು ಅಂತ ಅಂದ್ಬಿಟ್ಟು ಎಲ್ಲ ರೀಸನ್ ಹೇಳ್ತಾರೆ. ಆ ಟೈಮಲ್ಲಿ ಇದೆಲ್ಲ ಆದಮೇಲೆ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಏನಂದರೆ ಈ ತ್ರಿವಿಕ್ರಮ್ ಅವರು ಕಿಜನ್ ಸರ್ ಒಂದು ಕ್ವಶನ್ ಕೇಳ್ತಾರೆ. ಆ ಟೈಮಲ್ಲಿ ತ್ರಿವಿಕ್ರಮ್ ಏನು ಹೇಳ್ತಾರೆ ಅಂದರೆ, ಸರ್ ಹನುಮಂತ ಎಲ್ಲೋ ಎಲ್ಲ ಮನೆಯವ್ರಿಗೆಲ್ಲ ಹಲ್ವಾ ತಿನ್ನಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆ ಒಂದು ಸ್ಟೇಟ್ಮೆಂಟ್ನ ಇದು ಹೇಳ್ತಾರೆ ಯಾರು ತ್ರಿವಿಕ್ರಮ್. ಅದಕ್ಕೆ ಹನುಮಂತ ಅವರು ಎದುರು ಉತ್ತರ ಏನು ಕೊಡ್ತಾರೆ ಅಂತಂದರೆ, ಸರ್ ನಾನು ಆಟ ಸ್ಟಾರ್ಟ್ ಮಾಡಿ ಯಾವಾಗ ಆಗಿದೆ, ಇವ್ರು ಇವಾಗ ಗೊತ್ತಾಗ್ತಿದೆ ಅಂತ ಅಂದ್ಬಿಟ್ಟು ಹನುಮಂತ ಅವ್ರು ಹೇಳ್ತಾರೆ. ಇದಾಗಿತ್ತು ಪಾಯಿಂಟು. ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ಯಾರು, ಆ ಒಂದು ಎಪಿಸೋಡ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ಅಂದರೆ ನೆಕ್ಸ್ಟ್ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಮೋಕ್ಷಿತಾ ಅವರು ಸೇಫ್ ಆಗ್ತಾರೆ ನೆಕ್ಸ್ಟ್ ಕಂಟೆಸ್ಟೆಂಟ್. ನೆಕ್ಸ್ಟ್ ಏನಂದರೆ ಸುದೀಪ್ ಸರ್ ಯಾರಿಗೆ ಗೌತಮಿ ಅವ್ರಿಗೆ ಕ್ವಶನ್ ಕೇಳ್ತಾರೆ, ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ ಆನ್ಸರು, ಸರ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳೋದನ್ನೇ ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಕೇಳ್ತಾರೆ, ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಅಂದ್ಬಿಟ್ಟು, ಸರ್ ಪ್ಲಸ್ ಆರ್ ಮೈನಸ್ ಅವ್ರ ಹತ್ರ ನಾವು ಶೇರ್ ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಅಂತಾರೆ. ಬಟ್ ಅದಕ್ಕೆ ಆನ್ಸರ್ ಕೊಡ್ತಾರೆ ಏನಂದರೆ ಸುದೀಪ್ ಸರ್, ಈ ಒಂದು ಮನೇಲಿ ಬಂದ ಮೇಲೆ ಅದನ್ನ ನೀವೇ ಅರ್ಥ ಮಾಡ್ಕೊಬೇಕು. ಈ ಒಂದು ಫ್ರೆಂಡ್ಶಿಪ್ ಬಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಟ್ರೆ ನಿಮ್ಮ ಪ್ಲಸ್ ಆರ್ ಮೈನಸ್ಸೇ ಆಗಲಿ, ಅವಾಗ ನಿಮ್ಗೆ ಆಟ ಮಾಡೋದಕ್ಕೆ ನಿಮಗೆ ಕಪ್ಪು ಗೆಲ್ಲೋದಕ್ಕಾಗಲ್ಲ. ಅದರಿಂದ ನೀವೇ ನೋಡಿ, ನೀವೇ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ ಅದು ಸುದೀಪ್ ಸಾರು. ನೆಕ್ಸ್ಟ್ ಉಳಿದಿರ್ತಕ್ಕಂಥವ್ರು ಇನ್ನಿಬ್ಬರು, ಯಾರು ಧನರಾಜ್ ಅವರು, ಚೈತ್ರ, ಇಬ್ಬರಲ್ಲಿ ಯಾರು ಮನೆಗೆ ಹೋದ್ರು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ನೋಡಿದ್ರೆ ಎಪಿಸೋಡ್ ಯಾರು ಹೋಗ್ತಾರೆ ಅಂದರೆ ಧನರಾಜ್ ಅವರು ಸೇಫ್ ಆಗ್ತಾರೆ. ಚೈತ್ರ ಅವ್ರದ್ದು ಬಂದ್ಬಿಟ್ಟು ಈ ವಾರದಿಂದ ಒಂದು ಮನೆಗೆ ಹೋಗ್ತಾರೆ ಅವರು, ಚೈತ್ರ ಅವರು. ಇದಾಗಿತ್ತು. ಇನ್ನೇನು ಇನ್ನೊಂದು 15 ದಿವಸ ಇದಷ್ಟೇ ಇನ್ನು ಬಿಗ್ ಬಾಸು. ಯಾರು ವಿನ್ ಆಗ್ಬೋದು, ಯಾರು ಗೆಸ್ಸಿಂಗ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಕಂಟೆಂಟ್ಗೆ ಈ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಿಗ್ ಬಾಸ್ ಮೇಲೆ ಏನು ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸಜೆಷನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಲಿ ಇಲ್ಲಿಗೆ ಮುಗಿಸೋಣ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಕ್ಕಂತ